ಅಕ್ರಮ್ ಚಿಕನ್ ಸೆಂಟರ್ ನಲ್ಲಿ ಡೆಡ್ ಬಾಡಿ ಚಿಕನ್ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಸ್ಟಿಂಗ್ ಆಪರೇಷನ್ ಮಾಡಿ ಸತ್ಯವನ್ನ ಬಯಲು ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಳಿಕ FSSAI ಹಾಗೂ BBMP ಎಚ್ಚೆತ್ತುಕೊಂಡಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಚಿಕನ್ ನ ಗುಣಮಟ್ಟದ ವಿವರಣೆ ನೀಡುವಂತೆ ನೋಟಿಸ್ ನೀಡಲಾಗಿದೆ. ನೋಟಿಸ್ಗೆ ಉತ್ತರಿಸದಿದ್ರೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ತಾಕೀತು ಕೂಡ ಮಾಡಲಾಗಿದೆ. ಇತ್ತ FSSAI ಇಂದಲೂ ನೀಡಿದ್ದ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋದು. ಅಕ್ರಮ್ ಚಿಕನ್ ಸೆಂಟರ್ಗೆ ನೀಡಿದ್ದ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ಶ್ರೀ ಮಾರುತಿ ಮಿಲಿಟರಿ ಹೋಟೆಲ್ ನಲ್ಲಿನ ಚಿಕನ್ ಸ್ಯಾಂಪಲ್ ಅನ್ನ ಪಡೆದಿದೆ FSSAI. ಸದ್ಯ ಚಿಕನ್ ಮಾರಾಟ ಬಂದ್ ಮಾಡಿದ್ದಾರೆ ಅಕ್ರಮ್ ಚಿಕನ್ ಸೆಂಟರ್ನವರು. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಅಕ್ರಮ್ ಚಿಕನ್ ಸೆಂಟರ್ ನಲ್ಲಿ ಡೆಡ್ ಬಾಡಿ ಚಿಕನ್ ಮಾರಾಟ ಮಾಡಲಾಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಸ್ಟಿಂಗ್ ಆಪರೇಷನ್ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್, ಸತ್ಯ ಬಯಲು ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ನ ಸುದ್ದಿ ಬಳಿಕ ಈಗ FSSAI ಹಾಗೂ BBMP ಎಚ್ಚೆತ್ತುಕೊಂಡಿದ್ದಾವೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಚಿಕನ್ ನ ಗುಣಮಟ್ಟದ ವಿವರಣೆ ನೀಡಬೇಕು ಅಂತ ನೋಟಿಸ್ ಅನ್ನು ನೀಡಲಾಗಿದೆ. ನೋಟಿಸ್ಗೆ ಉತ್ತರಿಸದಿದ್ರೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ತಾಕೀತನ್ನ ಕೂಡ ಮಾಡಿದ್ದಾರೆ. ಇತ್ತ FSSAI ಇಂದಲೂ ಕೂಡ ನೀಡಿದ್ದಂತ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋದು. ಅಕ್ರಮ್ ಚಿಕನ್ ಸೆಂಟರ್ಗೆ ನೀಡಿದ್ದ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಶ್ರೀ ಮಾರುತಿ ಮಿಲಿಟರಿ ಹೋಟೆಲ್ ನಲ್ಲಿನ ಚಿಕನ್ ಸ್ಯಾಂಪಲ್ ಅನ್ನ ಪಡೆದಿದ್ದಾರೆ FSSAI ನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಇದು ನೀವು ಮಾಡಿದಂತ ಒಂದು ಸ್ಟಿಂಗ್ ಆಪರೇಷನ್, ಸೊ ಫೈನಲಿ ಅಕ್ರಮ್ ಚಿಕನ್ ಸೆಂಟರ್ನ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿದೆಯಂತೆ. ಈ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಖಂಡಿತವಾಗಿಯೂ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸಾಕಷ್ಟು ಅಕ್ರಮವಾಗಿ ಸಿಸಿ ಚಿಕನ್ ಅಥವಾ ಡೆಡ್ ಬಾಡಿ ಚಿಕನ್ ಅನ್ನ ಆತ ಏನು ಮಾರಾಟವನ್ನ ಮಾಡ್ತಾ ಇದ್ದ, ಅದು ಕೂಡ ಬೆಂಗಳೂರಿನ ಸಾಕಷ್ಟು ಹೋಟೆಲ್ಗಳಿಗೆ, ಅಂದ್ರೆ ಸುಮಾರು 50ರಿಂದ 60% ಹೋಟೆಲ್ಗಳಿಗೆ ಈತ ಏನು ಸರಬರಾಜನ್ನ ಮಾಡ್ತಾ ಇದ್ದ. ಆದ್ರೆ ಒಂದು ಲೈಸೆನ್ಸ್ ಅನ್ನ ಇಟ್ಕೊಂಡು ಆತ ಇವೆಲ್ಲ ವ್ಯವಹಾರವನ್ನ ಮಾಡ್ತಾ ಇದ್ದ. ನಂತರದಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಯಾವಾಗ ಮಾಹಿತಿ ಗೊತ್ತಾಯ್ತು, ಆ ನಂತರದಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ನಾವು ಕಂಡಕ್ಟ್ ಮಾಡಿ ಆತನ ನಿಜ ಬಣ್ಣವನ್ನು ನಾವು ಬಯಲು ಮಾಡಿದ್ವಿ ಅಂತಾನೆ ಹೇಳ್ಬೇಕು. ನಂತರದಲ್ಲಿ ಒಂದು ಹೋಟೆಲ್ಗೆ ಆತ ಏನೋ ಒಂದು ಮೀಟ್ ಅನ್ನ, ಅದು ಕೂಡ ಡೆಡ್ ಬಾಡಿ ಚಿಕನ್ ಅನ್ನು ಸಪ್ಲೈ ಮಾಡಿದ್ದ. ಅದನ್ನು ಕೂಡ ನಾವು ರೆಡ್ ಹ್ಯಾಂಡ್ ಗೆ ಕ್ಯಾಚ್ ಮಾಡಿದ್ವಿ. ಈ ಎಲ್ಲ ವರದಿಗಳನ್ನ FSI ಆಗಿರ್ಬೋದು ಅಥವಾ BDA ಅಧಿಕಾರಿಗಳು ಅಥವಾ GP ಅಧಿಕಾರಿಗಳಿಗೆ ನಾವು ಕಳಿಸ್ಕೊಟ್ವಿ. ಅವರು ಕೂಡ ಎಲ್ಲ ವರದಿಯನ್ನ ನೋಡಿ ನಂತರದಲ್ಲಿ ಕ್ರಮ ತೆಗೆದುಕೊಳ್ಳಕ್ಕೆ ಮುಂದಾಗಿದ್ರು. ಅದರಲ್ಲಿ FSSAI ನ ಪ್ರಮುಖ ಆಫೀಸರ್ ಆಗಿರುವ ಶ್ರೀನಿವಾಸನ್ ಏನಿದ್ದಾರೆ, ಅವರ ಕಡೆಯಿಂದ ಒಂದು ಆತನಿಗೆ ಕೊಟ್ಟಿರ್ತಕ್ಕಂತಹ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಥವಾ ಲೈಸೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇದು ಒಂದು ಭಾಗ. ಆದ್ರೆ ಎರಡನೇ ಭಾಗದಲ್ಲೂ ಕೂಡ GBA ಅಧಿಕಾರಿಗಳು, ಅದು ಕೂಡ ಮಲ್ಲೇಶ್ವರಂನ ವೆಸ್ಟ್ ಕಾರ್ಪೊರೇಷನ್ ಏನಿದ್ದಾರೆ ಅಲ್ಲಿನ ಅಧಿಕಾರಿಗಳು ಆತನಿಗೆ ಒಂದು ನೋಟಿಸ್ ಅನ್ನ ನೀಡಿ ಈ ಬಗ್ಗೆ, ಅಂದ್ರೆ ಮಾಧ್ಯಮದಲ್ಲಿ ಈ ರೀತಿಯಾಗಿ ಒಂದು ಸುದ್ದಿ ಪ್ರಸಾರ ಆಗ್ತಾ ಇದೆ, ಹೀಗಾಗಿ ನೀವು ಒಂದು ಸ್ಪಷ್ಟೀಕರಣವನ್ನ ಕೊಡಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ರು. ಆತನು ಕೂಡ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾನೆ. ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ರೀತಿ ಕಂಡು ಬಂದಿದೆ. ಆದ್ರೆ ಖಂಡಿತವಾಗಿಯೂ ಟ್ರೇಡ್ ಲೈಸೆನ್ಸ್ ಅನ್ನ ಇನ್ನು ಮುಂದಿನ ವರ್ಷಗಳಲ್ಲಿ ಎಲ್ಲಿಯೂ ಕೂಡ ವ್ಯಾಪಾರ ಮಾಡುತ್ತೆ ಒಂದು ಟ್ರೇಡ್ ಲೈಸೆನ್ಸ್ ಅನ್ನ ರದ್ದುಪಡಿಸ್ತೀವಿ ಎನ್ನುವ ಒಂದು ಎಚ್ಚರಿಕೆಯನ್ನ BBMP ಅಧಿಕಾರಿಗಳು ಕೊಟ್ಟಿದ್ದಾರೆ. ಒಟ್ಟಾರೆ ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅನ್ನ ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ FSSAI ಇಂದ ಏನು ಒಂದು ಲೈಸೆನ್ಸ್ ಅನ್ನ ಕೊಟ್ಟಿದ್ರು ಅದು ಕ್ಯಾನ್ಸಲ್ ಆಗಿದೆ. ಖಂಡಿತವಾಗಿ ಇದು ಗ್ಯಾರಂಟಿ ನ್ಯೂಸ್ ಮಾಡಿರುವ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ರಾಮ್, ಗಿರೀಶ್, ಇನ್ನೊಂದು ಈಗ FSSAI ಮತ್ತು ಇಲ್ಲಿ BBMPನವರು ಏನು ಎಂಟ್ರಿ ಕೊಟ್ಟಿರೋದು, ಇದೆಲ್ಲದರ ನಡುವೆ ಬಹಳಷ್ಟು ಜನ ಈ ಅಕ್ರಮ್ ಚಿಕನ್ ಸೆಂಟರ್ನಿಂದ ತೆಗೆದುಕೊಂಡು ಹೋಗ್ತಾ ಇದ್ರಲ್ಲ ಚಿಕನ್, ಅಂದ್ರೆ ಈ ಹೋಟೆಲ್ನವರು, ಸೊ ಅದ್ರ ಬಗ್ಗೆ ಏನು ಕ್ರಮ ಆಗಿದೆ ಅಂತ? ಯಾಕೆಂತಂದ್ರೆ ಈ ಹೋಟೆಲ್ನವ್ರು ತೆಗೆದುಕೊಂಡು ಹೋಗ್ತಾರೆ, ಇಂಥ ಚಿಕನ್ ಸೆಂಟರ್ಗಳು ಮತ್ತೆ ಮತ್ತೆ ಹುಟ್ಕೊಳ್ತಾನೆ ಇರ್ತವೆ. ಸೊ ಹಾಗಾಗಿ ಹೋಟೆಲ್ಗಳ ಬಗ್ಗೆ ಏನಾದರೂ ನಿಗಾ ವಹಿಸಿದಾರಾ? ರಾಮ್, ಖಂಡಿತವಾಗಿಯೂ ನಾವು ಯಾವ ಹೋಟೆಲ್ ಅಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ, ಶ್ರೀ ಮಾರುತಿ ಮಿಲಿಟರಿ ಹೋಟೆಲ್, ಆ ಹೋಟೆಲ್ ನ ಮಾಲೀಕರ ಅಂಗಡಿಯಿಂದಲೂ ಕೂಡ ಅಥವಾ ಆ ಹೋಟೆಲ್ ಇಂದಲೂ ಕೂಡ FSSAI ನವರು ಒಂದು ಸ್ಯಾಂಪಲ್ ನ ತೆಗೆದುಕೊಂಡು ಹೋಗಿದ್ದಾರೆ.
ಒಂದು ವಿಚಾರದಲ್ಲಿ ಅಲ್ಲಿನ ಮಾಂಸ ಏನಾದ್ರು ಡೆಡ್ ಬಾಡಿ ಚಿಕನ್ ಅಂತ ಪ್ರೂವ್ ಆಗಿದ್ದೆ ಆದ್ರೆ ಖಂಡಿತವಾಗಿಯೂ ಏನು ಒಂದು ಹೋಟೆಲ್ ನ ಮಾಲೀಕರಿದ್ದಾರೆ ಅವರಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನುಳಿದಂತೆ ಆ ಒಂದು ಹೋಟೆಲ್ ಬಿಟ್ರೆ ಸುಮಾರು 10ಕ್ಕಿಂತ ಹೆಚ್ಚು ಹೋಟೆಲ್ಗಳನ್ನ ನಾವು ಫಾಲೋ ಅಪ್ ಮಾಡಿದ್ವಿ. ಅವೆಲ್ಲವೂ ಕೂಡ ಚಿಕ್ಕ ಪುಟ್ಟ ಹೋಟೆಲ್ಗಳು. ಯಾಕಂದ್ರೆ ಮನೆಯಲ್ಲಿ ಕೆಲವೊಬ್ರು ಚಿಕನ್ ಅನ್ನ ಮಾಡಿ ಎಲ್ಲೋ ಡೆಲಿವರಿ ಕೊಡ್ತಾರೆ, ಇನ್ನುಳಿದಂತೆ ಮದ್ಯಪಾನ ಅಂಗಡಿ ಅಕ್ಕಪಕ್ಕದಲ್ಲಿ ಚಿಕನ್ ಗಳನ್ನ ಮಾಡಿ ಡೆಲಿವರಿ ಕೊಡ್ತಾರೆ. ಹೀಗಾಗಿ ಆ ಹೋಟೆಲ್ಗಳನ್ನ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಅವೆಲ್ಲ ಡಾಟಾ ನಮ್ಮ ಹತ್ರ ಇದೆ. ಅಂದ್ರೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ದಂಧೆಯನ್ನ ಮಾಡ್ತಿರುವ ಶ್ರೀ ಮಾರುತಿ ಮಿಲಿಟರಿ ಹೋಟೆಲ್ ಏನಿದೆ, ಇವರು ಕೇವಲ 30-40 ರೂಪಾಯಿಗೆ ಚಿಕನ್ ಅನ್ನು ತೆಗೆದುಕೊಂಡು ಅಲ್ಲಿ 150-200 ರೂಪಾಯಿಗೆ ಏನು ಬಿರಿಯಾನಿಗಳನ್ನ ಮಾಡಿ ಮಾರಾಟ ಮಾಡ್ತಾರೆ. ಅಂದ್ರೆ ಈ ರೀತಿಯ ಸತ್ತ ಕೋಳಿಯ ಮಾಂಸವನ್ನ ಯುವಕರಿಗಾಗಿರ್ಬೋದು, ಪುಟ್ಟ ಪುಟ್ಟ ಮಕ್ಕಳಿಗೆ ತಿನ್ನಿಸ್ತಾ ಇದ್ರು. ಇದೇ ಒಂದು ವಿಚಾರವಾಗಿ FSSAI ನವರು ಕೂಡ ಆ ಒಂದು ಹೋಟೆಲ್ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿನ ಮೀಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಪರೀಕ್ಷೆ ಮಾಡಿಸ್ಲಿಕ್ಕೆ. ಒಂದು ಪಕ್ಷದಲ್ಲಿ FSL ನಲ್ಲಿ ಅದು ಪ್ರೂವ್ ಆಗಿದೆ ಆದ್ರೆ ಖಂಡಿತವಾಗಿಯೂ ಆ ಹೋಟೆಲ್ ಕೂಡ ಜಪ್ತಿಯಾಗುತ್ತೆ. ಅದೇ ರೀತಿ ಆತನ ಮೇಲೂ ಕಠಿಣ ಕಾನೂನು ಕ್ರಮ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ರಾಮ್, ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಆ ಒಂದು ಅಕ್ರಮ್ ಚಿಕನ್ ಸೆಂಟರನ್ನು ಕ್ಲೋಸ್ ಮಾಡಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ, ಬಂದಾಗಿದೆ ಅದೀಗ. ಅಲ್ಲಿಂದ ಯಾರು ಚಿಕನ್ ಕೊಳ್ಳಂಗಿಲ್ಲ ಅಂತ ಹೇಳಿ, ಕೊಳ್ಳಂಗಿಲ್ಲ ಬಿಡಿ, ಯಾವಾಗ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಯಿತು ಅವತ್ತಿಂದ ಅಲ್ಲಿ ವ್ಯಾಪಾರನೇ ಡಲ್ ಆಗೋಗಿತ್ತು. ಯಾಕಂದರೆ ಜನ ಯಾವಾಗಲೂ ಒಳ್ಳೆಯದನ್ನು ನೋಡ್ತಾರೆ. ಜೊತೆಗೆ ಚಿಕನ್ ಅಂತ ಬಂದಾಗ ಕೊಳ್ತಿರೋ ಚಿಕನ್ ಕೊಡ್ತಾರೆ ಅಂತ ಅಂದರೆ ಅಂಥ ಶಾಪಿಗೆ ಯಾರೂ ಕೂಡ ಹೋಗಲ್ಲ. ಹಾಗೆ ಆಗೋಯ್ತೀಗ. ಈ ಒಂದು ವಿಚಾರವನ್ನು ಗ್ಯಾರಂಟಿ ನ್ಯೂಸ್ ಜನರ ಮುಂದಿಡುತ್ತೆ. ಜನ ಅಷ್ಟೇ ಅಲ್ಲ, ಸರ್ಕಾರದ ಮುಂದಿಡುತ್ತೆ. ಜೊತೆಗೆ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದಕ್ಕೆ ಎಂಟ್ರಿ ಆಗಿದ್ದಾರೆ. ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿದೆ. ಸೊ ಇನ್ನು ಮುಂದೆ ಈ ರೀತಿಯಾದಂಥ ಕೊಳೆತ ಚಿಕನ್, ಗಬ್ಬು ನಾರ್ತಾ ಇರುವಂಥ ಚಿಕನ್ನನ್ನು ಬೇರೆ ಬೇರೆ ಹೋಟೆಲ್ಗಳಿಗೆ ಮಾರೋದಾಗಲಿ, ಹೋಟೆಲ್ನವರು ಕೊಂಡ್ಕೊಳ್ಳೋದಾಗ ಆಗಲಿ ಮಾಡಿದರೆ ನಿಜಕ್ಕೂ ಕೂಡ ಅಂಥವ್ರಿಗೊಂದು ಭಯ ಅಂತೂ ಇದ್ದೇ ಇರುತ್ತೆ.